ಈಗ ನಮ್ಮ ಕಸ್ಟಮರ್ಗೆ ಎಷ್ಟು ಡೌನ್ ಪೇಮೆಂಟ್ ಗಾಡಿ ಕೊಡ್ತೀರಾ? 20 ರಿಂದ 25,000. ಈಗ ಕೆಲವು ಕಸ್ಟಮರ್ಸ್ ಬಡವರು ಇರ್ತಾರೆ, ಅವ್ರಿಗೆಲ್ಲ 10 ರಿಂದ 15,000 ಕೈಗೆ ಇಟ್ಕೊಬರ್ತಾರೆ. ಅವ್ರಿಗೂ ಮಾಡಿಕೊಡೋಣ. ಹಾಂ ಸ್ನೇಹಿತರೆ, ನಿಮಗೆ ಕೆಲಸ ಇಲ್ವಾ? ಓದಿ ನಿಮಗೆ ಕೆಲಸ ಸಿಗ್ತಾ ಇಲ್ವಾ? ಸಂಪಾದನೆ ಮಾಡಬೇಕಾ? ಮನೇಲಿ ಬೈತಾ ಇದ್ದಾರಾ? ನೀವು ನಮ್ಮ ಶೋರೂಮಿಗೆ ಬನ್ನಿ. ಕೇವಲ 10 ರಿಂದ 15,000 ಕಟ್ಟಿ ನಿಮಗೆ ಸ್ವಯಂ ಉದ್ಯೋಗ ಅವಕಾಶನ ನಾನು ಒದಗಿಸ್ಕೊಡ್ತೀನಿ. ನಿಮಗೆ ಕೇವಲ 10 ರಿಂದ 15,000ದಲ್ಲಿ ನೀವು ಸ್ವಯಂ ಉದ್ಯೋಗ ಪಡೆದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು. ಯಾರ ಕೈಲೂ ಹಂಗಲ್ಲಿ ಇರೋದಿಲ್ಲ. ಯಾವುದೇ ಥರ ಅಡಿಷ್ನಲ್ ಹಿಡನ್ ಚಾರ್ಜಸ್ ಇರೋದಿಲ್ಲ. ಈ ವಿಡಿಯೋ ನೋಡ್ಕೊಂಡು ಬನ್ನಿ. ನಿಮಗೆ 2 ಸ್ಟಾರ್ಟಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವಿಸು ನಿಮ್ಗೆ ಏನಿರುತ್ತೆ ಆಯಿಲ್ ಫ್ರೀ ಸರ್ವಿಸ್ ನಾವು ನಿಮ್ಗೆ ಮಾಡಿಕೊಡ್ತೀವಿ. ಇದು ಒಂದು ನಿಮಗೆ ಪಿಯಾಜೋ ವೆಹಿಕಲಲ್ಲಿ ಫಸ್ಟು ಲಾಂಚ್ ಆದ ವೆಹಿಕಲು. ಇದು ನಿಮಗೆ ಅಪೆ ಎಕ್ಸ್ಟ್ರಾ LDX ಅಂತ, ಮುಂಚೆ ಅಪೆ ಎಕ್ಸ್ಟ್ರಾ LDX ಅಂತ ಬರ್ತಾಯಿತ್ತು. ಈಗ ಇದು ಬಂದು ನಿಮಗೆ 2 ವೇರಿಯಂಟಲ್ಲಿ ನಿಮಗೆ ವೆಹಿಕಲ್ ಬರುತ್ತೆ. ಅಪೆ ಎಕ್ಸ್ಟ್ರಾ LDX ಪ್ಲಸ್ಸಲ್ಲಿ 5.5 ಅಡಿದಿದೆ, 6 ಅಡಿ ವೆಹಿಕಲ್ ಬರುತ್ತೆ. ಇದರಲ್ಲಿ ನಿಮಗೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಏನು ಅಂತ, ನಿಮಗೆ ಇದರಿಂದ ಏನು ಗಳಿಸ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ನೀವು ಇದನ್ನು ಹೇಗೆ ಪರ್ಚೇಸ್ ಮಾಡಬೇಕು, ಯಾವ ಥರ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮಗೆ ಈ ಗಾಡಿ ಮಾಡೆಲ್ ಬಂದು ನಿಮಗೆ ಅಪೆ ಎಕ್ಸ್ಟ್ರಾ LDX ಪ್ಲಸ್ ಅಂತ. ಇದು ಹೊಸದಾಗಿ ನಿಮಗೆ ಕ್ಲಾಸಿಕ್ ಅಂತ ಮಾಡಲಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ನಿಮಗೆ BS4 ಮೆಕ್ಯಾನಿಕಲ್ ಇಂಜಿನ್ ಇರೋದ್ರಿಂದ ನಿಮಗೆ ಉಪಯೋಗಿಸೋದು ಹಾಗೂ ನಿಮಗೆ ಬಿಡಿಭಾಗಗಳು ಸಿಗೋದಾಗಲಿ ಮತ್ತು ಮೆಕ್ಯಾನಿಕ್ ಸರ್ವಿಸ್ ಆಗಲಿ ನೀವು ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು, ಎಲ್ಲಿ ಬೇಕಾದ್ರೂ ಸ್ಪೇಸ್ ಅವೈಲಬಿಲಿಟಿ ನಿಮ್ಗೆ ಸಿಗುತ್ತೆ. ಇದರಲ್ಲಿ ನಿಮಗೆ ಒಳಗಡೆ ಹೊಸದಾಗಿ ಏನೇನೆಲ್ಲ ಚೇಂಜಸ್ ಆಗಿದೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಮಾಡಲ್ ಕ್ಲಾಸಿಕ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಂಪ್ನಿಯಿಂದ. ಇದರಲ್ಲಿ ನಿಮಗೆ ಇಟಾಲಿಯನ್ ಸೇಮ್ ಓಲ್ಡ್ ಕ್ಲಾಸಿಕ್ ಏನು ಡಿಸೈನ್ ಇರುತ್ತೆ, ಅಪೆ ಎಕ್ಸ್ಟ್ರಾ LDX ಏನು ಡಿಸೈನ್ ಇತ್ತು ಸೇಮ್ ಡಿಸೈನ್ ಇರುತ್ತೆ. ಇದರಲ್ಲಿ ನಿಮಗೆ ಅಡ್ವಾಂಟೇಜು ಏನಂತ ಹೇಳಿದ್ರೆ, ಅಡಿಷ್ನಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದು ಬಂದು ಹೊಸದಾಗಿ ನಿಮಗೆ ಡ್ಯಾಶ್ಬೋರ್ಡ್ ಚೇಂಜ್ ಮಾಡಿದ್ದಾರೆ. ಹಾಗೆ ನಿಮಗೆ ಡೆಕ್ ಲೆಂತ್ ಬಂದು ನಿಮಗೆ 6 ಫೀಟ್ ಡೆಕ್ ಲೆಂತು ಮತ್ತು ಹಾಗೂ 5.5 ಫೀಟ್ ಡೆಕ್ ಲೆಂತು ನಿಮಗೆ 2 ಸಿಗುತ್ತೆ. 2 ಅವೈಲಬಿಲಿಟಿ ಸಿಗುತ್ತೆ ನಿಮಗೆ. ಈಗ ಕಂಪ್ನಿಯಿಂದ ಇನ್ನೊಂದು ಅಡಿಷ್ನಲ್ ಬೆನಿಫಿಟ್ ಇಂಟ್ರೊಡ್ಯೂಸ್ ಏನಂತ ಹೇಳಿದ್ರೆ, ಈಗ ಬರೋ ವೆಹಿಕಲ್ಸಲ್ಲಿ ಎಲ್ಲದರಲ್ಲೂ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ. ಪ್ಲಸ್ ಹಾಗೂ ನಿಮಗೆ ಇದು ಎಕ್ಸ್ಟ್ರಾ ಅಡಿಷ್ನಲ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದನ್ನು ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಈಗ ಎಮಿಷನ್ ನಾರ್ಮ್ಸ್ ಪ್ರಕಾರ ನಿಮಗೆ ಹೊಗೆ ಕಮ್ಮಿ ಬರಬೇಕು. ಹಾಗಾಗಿ ನಿಮಗೆ ಈ ಟ್ಯಾಂಕ್ ಏನಿದೆ, ಈ ಟ್ಯಾಂಕಲ್ಲಿರೋ ನೀರು ಏನಿದೆ ನಿಮಗೆ ಸೈಲೆನ್ಸಲ್ಲಿ ಸ್ಪ್ರೇ ಆಗುತ್ತೆ. ಸ್ಪ್ರೇ ಆಗೋದ್ರಿಂದ ನಿಮಗೆ ಕಾರ್ಬನ್ ಡೈಆಕ್ಸೈಡು ಮತ್ತು ನಿಮ್ಮ ವಾಟರ್ 2 ಮಿಕ್ಸ್ ಆಗೋದ್ರಿಂದ ನಿಮಗೆ ಹೊಗೆ ಕಮ್ಮಿ ಬರುತ್ತೆ. ಹೊಸದಾಗಿ ಡಿಸೈನ್ ಆಗಿರೋದು ಡ್ಯಾಶ್ಬೋರ್ಡ್ ಇದು ನಿಮಗೆ ಹೊಸ ಕ್ಲಸ್ಟರ್ ನಿಮಗೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಸ್ಪೀಡೋಮೀಟ್ರು ಮತ್ತು ಫ್ಯೂಲ್ ಗೇಜ್ ನಿಮ್ಗೆ ಇದರಲ್ಲಿ ಕಾಣಿಸುತ್ತೆ. ಇಂಡಿಕೇಟ್ರು, ಹೆಡ್ಲೈಟು, ಏನೇ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಏನಿರುತ್ತೋ ಸ್ಮಾಲ್ ಫಂಕ್ಷನ್ಸ್ ಆದರೂ ನಿಮಗೆ ಟೆಕ್ನಿಕಲಾಗಿ ಲೈಟು ಬ್ಲಿಂಕ್ ಆಗುತ್ತೆ. ಇದರಿಂದ ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ಥರ ಮೇಜರ್ ಸರ್ವಿಸ್ ಆಗೋದಕ್ಕೆ ಮುಂಚೆನೇ ನಿಮಗೆ ಇಂಡಿಕೇಷನ್ ತೋರಿಸೋದ್ರಿಂದ ನಿಮಗೆ ಬೇಗ ಸರ್ವಿಸು ಈಸಿ ಅವೈಲಬಿಲಿಟಿ ಆಗುತ್ತೆ. ಯಾವ ಥರ ಎಲ್ಲಿ ಪ್ರಾಬ್ಲಮ್ ಏನಾದರೂ ಇಮಿಡಿಯೇಟಾಗಿ ನೀವು ರೆಟಿಫಿಕೇಷನ್ ಮಾಡ್ಕೋಬೋದು. ನಮ್ಮ ಕ್ಲಾಸಿಕ್ ವೆಹಿಕಲಲ್ಲಿ ಏನಿದೆ, ಹಳೆ ವೆಹಿಕಲ್ ಬಂದು ನಿಮಗೆಲ್ಲ ವೆಹಿಕಲ್ದು ಸಿಸ್ಟಮ್ಯಾಟಿಕ್ ಡೀಸೆಲ್ ಗೇಜೆಲ್ಲ ಇಲ್ಲಿತ್ತು. ಈಗ ಹೊಸ ಕ್ಲಸ್ಟರ್ ಬಂದಿರೋದ್ರಿಂದ ಪ್ರತಿಯೊಂದು ಇಂಡಿಕೇಷನ್ ಆಗಲಿ, ಬ್ರೇಕ್ ಆಯಿಲ್ದು ಪ್ರತಿಯೊಂದು ಬಂದು ನಿಮಗೆ ಇಲ್ಲೇ ತೋರಿಸುತ್ತೆ. ಬ್ರೇಕ್ ಆಯಿಲ್ ಕಮ್ಮಿ ಇದೆಯಾ, ಲಿಕ್ವಿಡೇಟ್ ಕಮ್ಮಿ ಇದೆಯಾ, ಆಯಿಲ್ ಕಮ್ಮಿ ಇದೆಯಾ, ಪ್ರತಿಯೊಂದು ಇಲ್ಲೇ ಇದೆ. ಮತ್ತು ನಿಮ್ಗೆ ಈಗ ಹೊಸದಾಗಿ ಏನು ಬಂದಿದೆ ಅಂದರೆ, ಇದು ಬಂದು ವಾಟರ್ ಕಂಟೆಂಟ್ ಇದು ಇಂಜಿದಾರೆ ಅಂತ ಹೇಳಿದ್ರೆ, ನಿಮಗೆ ಮುಂಚೆ ಹಳೆ ವೆಹಿಕಲ್ಸಲ್ಲಿ ಬಂದು ನಿಮಗೆ ಮ್ಯಾನ್ಯುಯಲ್ ಆಗಿ ಸ್ಟಾರ್ಟು ಆಫು ಎಲ್ಲ ಇತ್ತು. ಹಾಗೆ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಕೀ ಆನ್ ಮಾಡೋದು ಸೆಲ್ಫ್. ನಾವು ಹೇಗೆ 2 ವೀಲರ್ ಸ್ಟಾರ್ಟ್ ಮಾಡ್ತೀವಿ ಅದೇ ಥರ ನಿಮಗೆ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ನೋಡಿ, ವೆಹಿಕಲ್ ಸ್ಟಾರ್ಟ್ ಆಗಿದೆ. ಆಫ್ ಮಾಡೋದು ಬಂದು ನಿಮಗೆ ಸೇಮ್ ಹಳೆ ಸಿಸ್ಟಮ್ ಏನಿದೆ ಆಫ್ ಇದು ಅಷ್ಟೇ. ಹಾಗೂ ಆಫ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಕೀಯಲ್ಲಿ ಡೈರೆಕ್ಟಾಗಿ ಆಫ್ ಮಾಡ್ಕೋಬೋದು. ಹೊಸದಾಗಿ ನಮಗೆ ವೆಹಿಕಲ್ ಕ್ಲಾಸಿಕ್ ಮಾಡಲಲ್ಲಿ ನಿಮಗೆ ಚೇಂಜಸ್ ಏನಿದೆ ಅಂತ ಹೇಳಿದ್ರೆ, ಆ್ಯಸ್ ಪರ್ ಗೌರ್ಮೆಂಟ್ ARI ರೂಲ್ಸ್ ಪ್ರಕಾರ ಬಂದು ನಿಮಗೆ ಎಮಿಷನ್ BS6 ಎಮಿಷನ್ ಇರೋದ್ರಿಂದ ಕನ್ವರ್ಟರ್ ಬಂದು ನಿಮಗೆ ಚೇಂಜ್ ಮಾಡಿದ್ದಾರೆ. ಈ ವೆಹಿಕಲ್ಲು ನಿಮಗೆ ಹಳೆದಾಗಿ ಇದು ಟೋಟಲಿ ಬಂದು ಮೆಕ್ಯಾನಿಕಲ್ ಇಂಜಿನ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಸೆಲ್ಫ್ ಸ್ಟಾರ್ಟು ಬರುತ್ತೆ. ಹಾಗಾಗಿ ಮ್ಯಾನ್ಯುಯಲ್ ಸ್ಟಾರ್ಟು ಇರುತ್ತೆ. ಮ್ಯಾನ್ಯುಯಲ್ ಸ್ಟಾರ್ಟ್ ಅಂದರೆ ನಿಮಗೆ ಹಳೆ ಮಾಡಲ್ ಹೇಗಿತ್ತು, ನಿಮಗೆ ಪುಲಿ ರೋಪ್, ಈಗ ಇನ್ ಕೇಸ್ ಬ್ಯಾಟ್ರಿ ಡೌನ್ ಆಗಿ ಇಲ್ಲ ಬೇರೆ ಏನೇ ಟೆಕ್ನಿಕಲ್ ಇಶ್ಯೂಸ್ ಆದ್ರೂ ನಿಮಗೆ ಪುಲಿ ರೋಪ್ ಹಾಕಿ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಅದರ ಡೆಮೋ ನಿಮಗೆ ನಾನು ತೋರಿಸ್ತೀನಿ. ಪ್ರಶಾಂತ್ ನೋಡಿ, ಇದು ಮ್ಯಾನ್ಯುಯಲ್ ರೋಪ್ ಸ್ಟಾರ್ಟು ಇದೆ. ಬ್ಯಾಟ್ರಿ ಇಲ್ಲ ಅಂತ ಹೇಳಿದ್ರು ನೀವು ಮ್ಯಾನ್ಯುಯಲ್ ಆಗಿ ಗಾಡಿನ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮಲ್ಲಿ ಈ ಗಾಡಿನ ಖರೀದಿಸಬೇಕು ಅಂತ ಹೇಳಿದ್ರೆ ಚಾಮುಂಡಿ ಮೋಟರ್ಸ್ಗೆ HBR ಲೇಔಟು 10th ಬಸ್ ಡಿಪೋ ಹತ್ರ ನೀವು ಬರಬೇಕಾಗತ್ತೆ. ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಬಂದು ಡಿಸ್ಕ್ರಿಪ್ಷನ್ಸಲ್ಲಿ ನಿಮಗೆ ಹಾಕಿರ್ತೀವಿ. ಹಾಗೂ ಸ್ಕ್ರಾಲಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಇದನ್ನು ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಕೇವಲ 20 ರಿಂದ 25,000 ಡೌನ್ ಪೇಮೆಂಟಲ್ಲಿ ನಿಮಗೆ ವೆಹಿಕಲ್ಲು ಇದನ್ನು ಪರ್ಚೇಸ್ ಮಾಡ್ಬೋದು. ನೀವು
ಯಾವುದೇ ಥರ ಅಡಿಷ್ನಲ್ ಹಿಡನ್ ಚಾರ್ಜಸ್ ಇರೋದಿಲ್ಲ. ಈ ವಿಡಿಯೋ ನೋಡ್ಕೊಂಡು ಬನ್ನಿ, ನಿಮಗೆ 2 ಸ್ಟಾರ್ಟಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವಿಸು ನಿಮ್ಗೆ ಏನಿರುತ್ತೆ ಆಯಿಲ್ ಫ್ರೀ ಸರ್ವಿಸ್ ನಾವು ನಿಮ್ಗೆ ಮಾಡಿಕೊಡ್ತೀವಿ. ಇದು ಬರೀ ಮೇ ಮತ್ತು ಜೂನ್ ತಿಂಗಳಿಗೆ ಮಾತ್ರ ಇದು. ಅದಾದಮೇಲೆ ನಿಮ್ಗೆ ಯಾವುದೇ ಥರ ಫ್ರೀ ಸರ್ವಿಸಸ್ ನಿಮಗೆ ಸಿಗೋದಿಲ್ಲ. ಕಂಪ್ನಿಯಿಂದ ಸ್ಟ್ಯಾಂಡರ್ಡ್ ಸರ್ವಿಸ್ ಏನಿರುತ್ತೆ ಅದು ನಿಮಗೆ ಸಿಗುತ್ತೆ. ನಮ್ಮಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯನೂ ಸಿಗುತ್ತೆ. ನಮ್ಮಲ್ಲಿ 4 ರಿಂದ 5 ಬ್ಯಾಂಕ್ಗಳು ಇರುತ್ತೆ. ಹಾಗಾಗಿ ನಿಮಗೆ ಲೋನ್ ಫೆಸಿಲಿಟಿಗೋಸ್ಕರ ನಿಮಗೆ ಈಸಿಯಾಗಿ ನಿಮಗೆ ಫೆಸಿಲಿಟಿ ಸಿಗುತ್ತೆ. ಪ್ರೊಸೆಸ್ಸು ನಿಮಗೆ ಬೇಗ ಆಗುತ್ತೆ. ವಿದಿನ್ 24 ಅವರ್ಸ್ ಒಳಗಡೆ ನಾವು ನಿಮಗೆ ಗಾಡಿ ಡೆಲಿವರಿ ಮಾಡ್ಬೋದು. ನಮ್ಮಲ್ಲಿ ಬ್ಯಾಂಕ್ ಫೈನಾನ್ಸಸ್ಸು ಇದೆ, ಪ್ರೈವೇಟ್ ಫೈನಾನ್ಸಸ್ಸು ಇದೆ. ಒಳ್ಳೆ ಬಡ್ಡಿ ಇದರಲ್ಲಿ ಕಮ್ಮಿ ಬಡ್ಡಿಯಲ್ಲಿ ಕಮ್ಮಿ ಡೌನ್ ಪೇಮೆಂಟಲ್ಲಿ ಮಾಡಿಕೊಡ್ತೀವಿ. ಈಗ ನಮ್ಮ ಕಸ್ಟಮರ್ಗೆ ಎಷ್ಟು ಡೌನ್ ಪೇಮೆಂಟ್ ಗಾಡಿ ಕೊಡ್ತೀರಾ? 20 ರಿಂದ 25 ಸಾವಿರ. ಈಗ ಕೆಲವು ಕಸ್ಟಮರ್ಸ್ ಬಡವರು ಇರ್ತಾರೆ, ಅವ್ರಿಗೆಲ್ಲ 10 ರಿಂದ 15 ಸಾವಿರ ಕೈಗೆ ಇಟ್ಕೊಬರ್ತಾರೆ. ಅವ್ರಿಗೂ ಮಾಡಿಕೊಡೋಣ, ಅವ್ರಿಗೂ ಮಾಡಿಕೊಡೋಣ. ಅದ್ರ ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅದು ಮಾಡಿಕೊಡೋಣ. ನೀವು ಎಷ್ಟು ದಿನದಲ್ಲಿ ಗಾಡಿ ಕೊಡ್ತೀರಾ? ಕೇವಲ 1 ದಿನದಲ್ಲಿ ಗಾಡಿ ಡೆಲಿವರಿ ಮಾಡ್ತೀವಿ. ಯಾವುದೇ ಫೈನಾನ್ಸ್ ಮಾಡ್ಕೊಡ್ತೀರಾ? ಬ್ಯಾಂಕ್ ಫೈನಾನ್ಸು ಇದೆ, ಪ್ರೈವೇಟ್ ಫೈನಾನ್ಸರು ಇದೆ. ಕಸ್ಟಮರ್ ಡಾಕ್ಯುಮೆಂಟ್ ತೊಗೊಬರಲಿ, ಇಮಿಡಿಯೇಟ್ ಲೋನ್ ಮಾಡಿಸ್ಕೊಡ್ತೀವಿ. ಈಗ ನಮ್ಮದು ಹಳೆ ಗಾಡಿ ಇರುತ್ತೆ ಕಸ್ಟಮರ್, ಅವ್ರಿಗೆ ಹೆಂಗೆ ಮಾಡ್ತೀರಾ? ಅದು ಎಕ್ಸ್ಚೇಂಜು ತೊಗೋತೀವಿ. ಆ ಗಾಡಿ ಜೊತೆಗೆ ಹೊಸ ಗಾಡಿ ಡೌನ್ ಪೇಮೆಂಟ್ ಮಾಡಿ ಹೊಸ ಗಾಡಿನೂ ಕೊಡ್ತೀವಿ. ಮತ್ತು ಸರ್ವಿಸ್ ಎಲ್ಲ ಹೇಗೆ ಮಾಡ್ಕೊಡ್ತೀರಾ ಅವ್ರಿಗೆ? ಸರ್ವಿಸ್ ಎಲ್ಲ ನಮ್ಮಲ್ಲೇ ಇದೆ. ಬ್ರೇಕ್ ಡೌನ್ 2 ಫ್ರೀ ಸರ್ವಿಸ್ ಕೊಡ್ತೀವಿ ವಿತ್ ಆಯಿಲ್ ಸಮೇತ. ಕಂಪ್ನಿಯಿಂದ 5 ಫ್ರೀ ಸರ್ವಿಸ್ ಇರುತ್ತೆ. ನಮ್ಮ ಚಾಮುಂಡಿ ಮೋಟಾರ್ಸಿಂದ 2 ಫ್ರೀ ಸರ್ವಿಸ್ ವಿತ್ ಆಯಿಲ್ ಚೇಂಜ್ ಕೊಡ್ತೀವಿ. ಕಸ್ಟಮರ್ಸು ಬೆಂಗಳೂರು ಸರೌಂಡಿಂಗ್ ಇರ್ತಾರೆ, ಅವ್ರಿಗೆ ಗಾಡಿ ಡೆಲಿವರಿ ಹೆಂಗೆ ಮಾಡ್ತೀರಾ? ಅವ್ರ ಗಾಡಿ ಡೋರ್ ಸ್ಟೆಪ್ ಡೆಲಿವರಿ. ನಮ್ಮಲ್ಲಿ ಡೋರ್ ಸ್ಟೆಪ್ ಡೆಲಿವರಿ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ. ಹೇಳಿದ ತಕ್ಷಣ ಇಮಿಡಿಯೇಟ್ ಗಾಡಿ ಡೆಲಿವರಿ ಆಗುತ್ತೆ. ಈ ಮೆಕ್ಯಾನಿಕ್ಸು ಡೋರ್ ಸ್ಟೆಪ್ ಡೆಲಿವರಿ ಇದು ಸರ್ವಿಸ್ ಕೊಡ್ತೀವಿ. ಹೌದಾ? ರೋಡಲ್ಲಿ ಪ್ರಾಬ್ಲಮ್ ಆದರೆ ಎನಿ ಟೈಮ್ ನಾವು ಬ್ರೇಕ್ ಡೌನ್ ಆದರೆ ಬ್ರೇಕ್ ಡೌನ್ ಸರ್ವಿಸ್ ಕೊಡ್ತೀವಿ ಅಲ್ಲೇ ಸ್ಪಾಟಲ್ಲಿ. ಮತ್ತು ಆಯಿಲ್ ಚೇಂಜು ಇವೆಲ್ಲನೂ ಎಷ್ಟು ಮಾಡಬೇಕು? ಎಲ್ಲ ಕಸ್ಟಮರ್ ಡೀಟೇಲ್ ಎಲ್ಲ ಕಸ್ಟಮರ್ ಡೆಲಿವರಿ ಟೈಮಲ್ಲಿ ಕಂಪ್ಲೀಟಾಗಿ ಫೀಡ್ಬ್ಯಾಕ್ ಕೊಟ್ಟು ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ಶಶಿ, ಈಗ ನಮ್ಮ ಕಸ್ಟಮರ್ ಗಾಡಿ ತೊಗೋಬೇಕಾದ್ರೆ ಎಲ್ಲಿ ಬರಬೇಕು? ನಮ್ಮ ಶೋರೂಮ್ ಬಂದು ಚಾಮುಂಡಿ ಮೋಟಾರ್ಸ್ ಅಂತ, HBR ಲೇಔಟ್ ಆಪೋಸಿಟ್ 10th BTS ಡಿಪೋ, ಹೆಣ್ಣೂರು, ಬೆಂಗಳೂರು 43. ನಮ್ಮ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ವಿತ್ ಲೊಕೇಶನ್, ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ. ದಯವಿಟ್ಟು ಅಪೇ ವೆಹಿಕಲ್ ತೊಗೊಳ್ಳೋರು ಚಾಮುಂಡಿ ಮೋಟಾರ್ಸ್ ಹತ್ರ ಬನ್ನಿ ದಯವಿಟ್ಟು.